ರಿಷಭನ ಹುಡುಗ ರಾಯಚೂರು ಹುಡುಗ. ಸೊ ನಾನು ಕೊಪ್ಪಳದ ಹುಡುಗಿ. ನಾವಿಬ್ಬರು ಇಷ್ಟಪಡ್ತಿದ್ವಿ, ಮದುವೆ ಆಗಬೇಕಂತ ಡಿಸೈಡ್ ಮಾಡಿದ್ವಿ. ಇಷ್ಟು ವರ್ಷದಿಂದ ಮದುವೆ ಮನೇಲಿ ಒಪ್ಸ್ಕೊಂಡು ಮದುವೆ ಆಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದು. ಸೊ ಒಂದು 6 to 7 months ಬ್ಯಾಕ್ ತಾಳಿ ಕಟ್ಟಿದ್ದ. ಅಂದರೆ ಗುಡಿನಲ್ಲಿ ಇಬ್ಬರೇ ಕಟ್ಟಿದ ಮೇಲೆ ನಂಬಿಕೆ ಕೊಟ್ಟ, ಮನೇಲಿ ಎಲ್ಲ ಒಪ್ಪಿಸಿ ಮದುವೆ ಆಗೋಣ ಅಂತ ಹೇಳಿ. ನಂತರ ಫಿಸಿಕಲಾಗಿ ಎಲ್ಲ ಆದಮೇಲೆ ಇವಾಗ ಅವನಿಗೆ ಬೇರೆ ಕಡೆ ಮದುವೆ ಫಿಕ್ಸ್ ಮಾಡಿದ್ದಾರೆ. ಫಿಕ್ಸ್ ಮಾಡಿದ ಮೇಲೆ ಅವನು ಹೇಳ್ತಾ ಇದ್ದಾನೆ ಮದುವೆ ಮನೇಲಿ ಫೋರ್ಸ್ ಮಾಡ್ತಿದ್ದಾರೆ ಅಂತ. ಸರಿ ಆಯಿತು, ಫೋರ್ಸ್ ಮಾಡಿದ್ರೆ ಏನಾಯಿತು, ಕ್ಯಾನ್ಸಲ್ ಮಾಡು. ಕ್ಯಾನ್ಸಲ್ ಮಾಡೋಕ್ಕೆ ಮನೇಲಿ ದಿನ ಕನ್ವಿನ್ಸ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ತಾ ಬಂದ. ಈ 1 ವೀಕಿಂದ ಸರಿಯಾಗಿ ಕಮ್ಯುನಿಕೇಷನ್ ಇಲ್ಲ. ಒಂದು ಸ್ವಲ್ಪ ದಿನದಿಂದ ಫೋನ್ ಇಲ್ಲ, ವಾಟ್ಸಪ್ ಇಲ್ಲ, ಏನೂ ಇಲ್ಲ. ಸೊ ಕಮ್ಯುನಿಕೇಷನ್ ಇಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ವುಮೆನ್ ಪೊಲೀಸ್ ಸ್ಟೇಷನಿಗೆ ಬಂದಿದ್ದೀನಿ. ನ್ಯಾಯ ಕೊಡಿಸ್ರಿ ಅಂಥೇಳಿ. ನನಗೆ ಅವನೇ ಬೇಕು ಅಂಥೇಳಿ ಕೇಳ್ತಾ ಇರೋದು. ನನ್ನ ಮದುವೆ ಆಗಿದ್ದಾನೆ ಸರ್. ನಮ್ಮ ಪರಿಚಯ ನಾವು ಚಿಕ್ಕವರಿದ್ದಾಗಿಂದನೇ ಪರಿಚಯ. ಅಜ್ಜಿ ಮನೆಯಲ್ಲಿ ಬೆಳೆದಿದ್ದಲ್ವ, ಹಾಗಾಗಿ ನಮಗೆ ಅವರಿಗೆ ಪರಿಚಯ ಆಗಿದ್ದಲ್ಲಿಂದ. ಸಿರುಗುಪ್ಪ ಅಂತ ಹೇಳಿ ಸರ್. ಅವ್ರದ್ದು ಅಂದರೆ ಅಜ್ಜಿ ಮನೆಯಲ್ಲಿ ಸಿರುಗುಪ್ಪನೇ, ಅವ್ರದ್ದು ಸಿರುಗುಪ್ಪನೇ. ಪ್ರೆಸೆಂಟ್ ರಾಯಚೂರಿನಲ್ಲಿ ಇರ್ತಾರೆ. ನಾನು ಡಿಗ್ರಿ ರಾಯಚೂರಿನಲ್ಲೇ ಮುಗಿಸಿದ್ದು. ಅವ್ರದ್ದು ಬಿಸ್ನೆಸ್ ಇದೆ ಸರ್, ಮೆಟಲ್ ಶಾಪ್ ಇದೆ. ಹಾಂ, ಚಿಕ್ಕಂದಿಂದನೇ ಪರಿಚಯ. ಡಿಗ್ರಿ ಟೈಮ್ನಲ್ಲಿಂದ ಕನೆಕ್ಷನ್ ಇದೆ. ಇವಾಗ ಮದುವೆ ಆಗಿದ್ದಾರೆ. 7 months ಮೇಲೆ ಆಯ್ತು ಇವಾಗ. ಸೊ ಹಾಗಾಗಿ ದೈಹಿಕ ಸಂಪರ್ಕನೂ ಆಗಿದೆ. ಇವಾಗೆಲ್ಲ ಯೂಸ್ ಮಾಡಿಕೊಂಡು ಇವಾಗ ಮನೇಲಿ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಬೇರೆ ಹುಡುಗಿನ ಮಾಡ್ಕೊಳೋದು ಸರಿಯಲ್ಲ ಅಂಥೇಳಿ ನಾನು ಅದು 2ನೇ ಮದುವೆ ಅಂಥೇಳಿ ನಾನು ಕನ್ಸಿಡರ್ ಮಾಡ್ತೀನಿ. ಹಾಂ, ನನಗೆ ಒಂದು ವಿಡಿಯೋ ಥ್ರೂ ಗೊತ್ತಾಯಿತು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಒಂದು ಸ್ವಲ್ಪ ದಿನದ ಹಿಂದೆ. ಹಾಗಾಗಿ ನಾನು ಇನ್ನು ಭಾಳ ದಿನ ಉಳಿದಿಲ್ಲ, ನನಗೆ ಕಮ್ಯುನಿಕೇಷನ್ ಇಲ್ಲ ಅಂಥೇಳಿ ನಾನು ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನಿಗೆ ಬಂದು ನ್ಯಾಯ ಕೇಳ್ತಾ ಇದ್ದೀನಿ. ಅವರು ಫಸ್ಟಿಗೆ ಕೇಳಿದಾಗ ನಾನು ನಿನ್ನೆ ಮಾಡ್ಕೊತೀನಿ ಅಂತಲೇ ಹೇಳಿದ್ದು. ಸೊ ಮನೆಯವರೆಲ್ಲ ಕರ್ಕೊಂಡು ಬಂದು ಮಾತಾಡಿಸ್ಬೇಕಾದ್ರೆ ಮಾತು ಬದಲಾಯಿಸ್ತಾರೆ ಮನೆಯವರು. ನಮ್ಮನ್ನು ಯಾಕೆ ಅವಾಯ್ಡ್ ಮಾಡ್ತಾರೆ? ನಂದು ಕ್ಯಾಸ್ಟ್ ಬೇರೆ ಅಂತ ಹೇಳಿ ಅವಾಯ್ಡ್ ಮಾಡ್ತಾ ಇರ್ಬೋದು. ನಮ್ಮ ಕ್ಯಾಸ್ಟ್ ಅಂಬಿಗರು ಬರುತ್ತೆ, ಅವ್ರ ಕ್ಯಾಸ್ಟ್ ಜೈನ್ನಲ್ಲಿ ಬರುತ್ತೆ. ಹಾಂ ಸರ್, ಒಂದ್ಸಲ ಆಗಿತ್ತು, ಅದು ತೆಗ್ಸಿದ್ದಾರೆ ಇವಾಗ. ಅವರೇ ಮನೇಲಿ ಒಪ್ಪಲ್ಲ ಅಂತ ಹೇಳಿ. ಸೊ ಹೀಗಾಗಿ ನನಗೆ ಮೋಸ ಆಗಿದ್ದೀನಿ. ನನಗೆ ನ್ಯಾಯ ಕೊಡಿಸಿ, ನಮ್ಮಿಬ್ರದ್ದು ಮದುವೆನೂ ಆಗಿದೆ. ನನಗೆ ಅವನೇ ಗಂಡ, ನನಗೆ ಅವನೇ ಕೊಡಿಸಿ ಅಂದರೆ ನ್ಯಾಯ ಕೊಡಿಸ್ಬಿಟ್ಟು ನಾನು ಅವನ ಜೊತೆನೇ ಮಾಡಿಸ್ಕೊಡಿ ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ. ಚಿಕ್ಕ ಟೆಂಪಲ್ನಲ್ಲಿ ಸರ್.